ಇನ್ನು ಬೆಂಗಳೂರಿನಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಆರಂಭ ಆಗಿ 3 ದಿನಗಳು ಕಳೆದರೂ ಕೂಡ ಗೊಂದಲ ಸಮಸ್ಯೆಗಳಿಗೆ ತೆರೆ ಬಿದ್ದಿಲ್ಲ. ಯಾಕೆಂದರೆ ಒಂದು ಕಡೆ ಗಣತಿದಾರರು ಏನು ಮನೆಗಳಿಗೆ ಹೋಗ್ತಾ ಇದ್ದಾರೆ, 20% ಮಾತ್ರ ಬೆಂಗಳೂರಿನಲ್ಲಿ ಇಲ್ಲಿ ತನಕ ಗಣತಿಯಾಗಿದೆ. ನಾಡಿದಿಂದ ಸ್ಕೂಲ್ ಎಲ್ಲ ರಿಓಪನ್ ಆಗ್ತಾ ಇದೆ. ಈಗ ಟೀಚರ್ಸು ಸ್ಕೂಲ್ಗೆ ಹೋಗಬೇಕಾ ಅಥವಾ ಗಣತಿ ಮಾಡಬೇಕಾ, ಈ ಗೊಂದಲದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ ನೋಡಿ. ಶಾಲಾ ರಿಓಪನ್ಗೆ ಇನ್ನೆರಡೇ ದಿನ ಬಾಕಿ. ಬೆಂಗಳೂರಿನಲ್ಲಿ ಗಣತಿ ಮುಗಿದಿರೋದು ಕೇವಲ 20% ಮಾತ್ರ. ಶಾಲೆನ ಸಮೀಕ್ಷೆನ ಎಂದು ಶಿಕ್ಷಕರಲ್ಲಿ ಗೊಂದಲ. ಜಿಬಿಎಯಿಂದ ಶಿಕ್ಷಕರ ನೇಮಕ ವಿಚಾರದಲ್ಲಿ ಎಡವಟ್ಟು. ಸರ್ಕಾರ ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಅರಿಯುವ ನಿಟ್ಟಿನಲ್ಲಿ ಗಣತಿ ಆರಂಭ ಮಾಡಿದೆ. ಬೆಂಗಳೂರಿನಲ್ಲಿ 2 ದಿನದ ಹಿಂದೆ ಗಣತಿ ಆರಂಭವಾದ್ರೂ ಗೊಂದಲಗಳು ಮಾತ್ರ ಮುಗಿದಂತೆ ಕಾಣ್ತಿಲ್ಲ. ಇದಕ್ಕೆಲ್ಲ ಕಾರಣ ಜಿಬಿಎ ಅಧಿಕಾರಿಗಳ ಎಡವಟ್ಟು. ಹೌದು, ಬೆಂಗಳೂರಿನಲ್ಲಿ 2 ದಿನದ ಹಿಂದೆ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದೆ. ಆದರೆ ಶಾಲೆಗಳ ರಿಓಪನ್ ಸಮಯ ಬಂದಾಗಿದೆ. ಆದರೆ ಸಮೀಕ್ಷೆ ಮುಗಿದಿರೋದು ಕೇವಲ 20% ಮಾತ್ರ. ನಗರದಲ್ಲಿ ಗಣತಿ ಕಾರ್ಯ ವೇಗ ಪಡೆಯದ ಕಾರಣ ಗಣತಿಗೆ ನೇಮಕವಾಗಿರುವ ಶಿಕ್ಷಕರಿಗೆ ಹಲವು ಗೊಂದಲ ಎದುರಾಗಿದೆ. ದಸರಾ ರಜೆ ಇದೆ. 7ನೇ ತಾರೀಕು ಮುಕ್ತಾಯವಾಗಲಿದ್ದು 8ನೇ ತಾರೀಕಿನಿಂದ ಶಾಲೆಗಳು ಆರಂಭವಾಗುತ್ತಿವೆ. ಆದರೆ ಸಮೀಕ್ಷೆಗೆ ಬಹುತೇಕ ಶಿಕ್ಷಕರ ನೇಮಕ ಆಗಿರುವ ಪರಿಣಾಮ ಶಾಲೆ ಓಪನ್ ಆದ ಮೇಲೆ ಸಮೀಕ್ಷೆಗೆ ಹೋಗಬೇಕಾ ಅಥವಾ ಶಾಲೆಗಳ ತರಬೇತಿ ಆರಂಭ ಮಾಡಬೇಕಾ ಅನ್ನೋ ಗೊಂದಲದಲ್ಲೇ ಶಿಕ್ಷಕರು ನಿತ್ಯ ಕಾಲ ಕಳೆಯುವಂತಾಗಿದೆ. ಈ ಬಗ್ಗೆ ಇನ್ನೂ ಶಿಕ್ಷಣ ಇಲಾಖೆ ಅಧಿಕೃತವಾಗಿ ಮಾಹಿತಿ ನೀಡದೇ ಇರುವುದು ಶಿಕ್ಷಕರನ್ನ ಅತಂತ್ರ ಸ್ಥಿತಿಗೆ ತಳ್ಳಿದ್ದು ಶಿಕ್ಷಕರಿಗೆ ದಿಕ್ಕು ತೋಚದಂತಾಗಿದೆ. ಇನ್ನು ಇದರ ಮಧ್ಯೆ ಜಿಬಿಎ ಕೂಡ ಎಡವಟ್ಟು ಮಾಡಿದೆ. ಬೆಂಗಳೂರು ಉತ್ತರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ದಕ್ಷಿಣ ಭಾಗಕ್ಕೆ ಸಮೀಕ್ಷೆ ನೇಮಕ ಮಾಡಲಾಗಿದೆ. ಇದರಿಂದ ಶಿಕ್ಷಕರಿಗೆ ಏರಿಯಾಗಳ ಮಾಹಿತಿ ಇಲ್ಲದೆ ಪರದಾಡುವಂತಾಗಿದೆ. ಜೊತೆಗೆ ಹಲವು ಶಿಕ್ಷಕರಿಗೆ ತಮ್ಮ ಸ್ಥಳದಿಂದ ನೇಮಕ ಆಗಿರುವ ಸ್ಥಳಕ್ಕೆ ನಿತ್ಯ ಸಂಚಾರ ಮಾಡಲು ಗಂಟೆಗಳ ಸಮಯ ಬೇಕು. ಬೆಳಗ್ಗೆ 9 ಗಂಟೆಯಿಂದಲೇ ಸಮೀಕ್ಷೆ ಆರಂಭ ಮಾಡಬೇಕಿರೋ ಕಾರಣ ಸಿಬ್ಬಂದಿ ಬೇಗನೆ ಮನೆಗಳನ್ನ ಬಿಡಬೇಕಿದೆ. ಜೊತೆಗೆ ರಾತ್ರಿ ಸಮಯ ಆದ್ರೂ ಮನೆಗಳಿಗೆ ವಾಪಸ್ಸಾಗಲು ಸಾಧ್ಯ ಆಗ್ತಿಲ್ಲ. ಇದರಿಂದ 250ಕ್ಕೂ ಹೆಚ್ಚು ಶಿಕ್ಷಕರು ಸಿಬ್ಬಂದಿಗಳಿಗೆ ಸರ್ಕಾರ ನೀಡಿರುವ ಟಾರ್ಗೆಟ್ ರೀಚ್ ಆಗಲು ಕೂಡ ಸಮಸ್ಯೆ ಎದುರಿಸುವಂತಾಗಿದೆ. ಸದ್ಯ ಈ ಬಗ್ಗೆ ಸರ್ಕಾರಕ್ಕೆ ಎಂಎಲ್ಸಿ ಪುಟ್ಟಣ್ಣ ಕೂಡ ಪತ್ರ ಬರೆದು ಸಮಸ್ಯೆ ಬಗೆಹರಿಸಲು ಮನವಿ ಮಾಡಿದ್ದಾರೆ. ಒಟ್ಟಾರೆ ದಸರಾ ರಜೆಯೂ ಇಲ್ಲದೆ ಸರ್ಕಾರದ ಸಮೀಕ್ಷೆಯಲ್ಲಿ ಭಾಗಿಯಾಗಿರುವ ಶಿಕ್ಷಕರಿಗೆ ಸಮಸ್ಯೆಗಳು ಎದುರಾಗಿದ್ದು ಕೂಡಲೇ ಸರ್ಕಾರ ಸಮಸ್ಯೆ ಬಗೆಹರಿಸಿ ಅನುಕೂಲ ಮಾಡಬೇಕಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.